ಬೀದರ್ ವಿಭಾಗದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ ಹುಮನಾಬಾದ್ನಿಂದ ಬೀದರ್ಗೆ ತೆರಳುತ್ತಿದ್ದ ವೇಳೆ ಕಾರಂಜ ಜಲಾಶಯದ ಸಮೀಪ ಅಪಘಾತ ತಪ್ಪಿಸಲು ಕಾಲುವೆಗೆ ನುಗ್ಗಿದ ಘಟನೆ ನಡೆದಿದೆ. ಕಣಜಿ ಗ್ರಾಮದ ಕಡೆಗೆ ನೀರು ಹರಿಯುವ ಕಾಲುವೆಯಿಂದ ಕಾರೊಂದು ಬರುತ್ತಿದ್ದ ಸಂದರ್ಭದಲ್ಲಿ ಅದಕ್ಕೆ ಡಿಕ್ಕಿಯಾಗುವುದನ್ನು ತಪ್ಪಿಸಲು ಬಸ್ ಚಾಲಕರು ಸಮಯ ಪ್ರಜ್ಞೆಯಿಂದ ಬಸ್ ಅನ್ನು ಪಕ್ಕಕ್ಕೆ ತಿರುಗಿಸಿದ್ದು, ಈ ವೇಳೆ ಬಸ್ ಕಾರಂಜ ಕಾಲುವೆಗೆ ನುಗ್ಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಚಾಲಕರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಇಲ್ಲಿ ಬ್ಯಾಲಳ್ಳಿ ಗ್ರಾಮದಲ್ಲಿ ಕಣಜಿ ಹೋಗುವ ಏನಂತಂದ್ರ ಕೆನಾಲ್ ಇದೆ. ಆ ಕೆನಾಲ್ ನಲ್ಲಿ ಏನಾಗೈತೆ ಅಂತ ಕೇಳಿದಾಗ 1082 ಬಸ್ ಏನಂತಂದ್ರ ನಂಬರ್ ಅದ್ರದ್ದು ಅದು ವೇಗವಾಗಿ ಏನಂತಂದ್ರ ಹುಮ್ನಾವದಿಂದ ಬರ್ತಾ ಇದ್ದಾಗ ಈ ಅಡ್ಡದಿಂದ ಕಣಜಿಯಿಂದ ಏನೋ ಒಂದು ಕಾರ್ ಬಂತು. ಅದು ಏನಂದ್ರ ಡ್ರೈವರ್ಗೆ ಬಹಳಷ್ಟು ಏನಂದ್ರೆ ಏಕದಮ್ ಸಡನ್ಲಿ ಗೊತ್ತಾಗ್ಲಿಲ್ಲ. ಅದಕ್ಕ ಕಾರಿನವ್ರಿಗೆ ಉಳಿಸಿದ್ರು ಡ್ರೈವರ್. ಆ ನಂತರ ಏನ್ ಮಾಡಿದ್ರು ಅಂತ ಕೇಳಿದಾಗ ಅವರು ಕೂಡ ಎಲ್ಲಾ ಪ್ಯಾಸೆಂಜರ್ಗಳಿಗೆ ಹೊಸ ಬಚಾಯಿಸಿದ್ರು. ಆಮೇಲೆ ಒಳಗಡೆ ಇರ್ತಕ್ಕಂಥವ್ರು ಏನಂತಂದ್ರ ಏನು ಯಾರಿಗೆ ಏನಾಗಿಲ್ಲ, ಸ್ವಲ್ಪ ಗಾಯ ಸ್ವಲ್ಪ ಒಬ್ರಿಗೆ ಆಗಿತ್ತು ಅಷ್ಟೇ. ಖರೆಯದ ಅವ್ರಿಗೆ ಆಗಿಂದಾಗಲೇ ದವಾಖಾನೆಗೆ ಹೋಗಿದಾರ. ಹಳ್ಳ ನಮ್ಮ ಹೆಸರು ದತ್ತ ಬಾಂಧ ಸಾಳುಂಕೆ. ನಾ ಇರೋದು ಇದು ಮೇನಕ್ ಬಂದಿತ್ತು. ಇಲ್ಲಿ ಇದು ಕಂಜಿದಲ್ಲ ಕಾರ್ ಬಂದಿತ್ತು. ಇಲ್ಲಿಂದ ಬೆದರಿಂದ ಇದು ಬೆದ್ರ ಹೋಗ್ಲಾ ಗಾಡಿ ಬಂದಿತ್ತು. ಆಗಿದ ಮೇಲೆ ಅಕ್ಷಣ ಇಲ್ಲಿ ಆಗ್ಯದ. ಎಲ್ಲಾ ಮಂದಿ ಎಲ್ಲ ನಾವು ಉಳಿಸಿದ, ಎಲ್ಲಾ ಸಣ್ಣ ಸಣ್ಣ ಹುಡುಗರು ಹೆಣ್ಮಕ್ಳು ಎಲ್ಲ ನಾವು ಉಳಿಸಿದ ಮೇಲೆ ಏನು ಸಣ್ಣ ಸಣ್ಣ ಹುಡುಗರನ್ನ ತಕೊಂಡ್ ಬಂದಿದ್ದ. ಅವ್ರಿಗೆ ಬ್ಯಾಗ್ ಕೊಟ್ಟಿರಿ, ಮತ್ತ ಚಪ್ಪಲ್ ಕೊಟ್ಟಿರಿ. ಎಲ್ಲಾರು ಬ್ಯಾಗ್ ಬೀಗ್ ಎಲ್ಲಾರು ಕೊಟ್ಟಿರಿ. ಯಾರಿಗೆ ಪೇಟ್ ಹತ್ತಿಲ್ಲ, ಏನ್ ಹತ್ತಿಲ್ಲ, ಎಲ್ಲರನ್ನ ತಕೊಂಡ್ ಕೊಟ್ಟಿರಿ. ಅವ್ರಿಗೆ ನಾ ತೆಗಿದ್ರಿ ಮನುಷ್ಯ 60 ಮಂದಿ ಇತ್ತಿಲ್ಲ ಸರ್. ಬಸ್ ಫುಲ್ ಇತ್ತು, ಯಾರಿಗೆ ಹತ್ತಿಲ್ಲ ಸರ್, ಯಾರಿಗೆ ಹತ್ತಿಲ್ಲ. ನಾ ಇಲ್ಲಿ ಮೇನ ಹೆಡ್ಲಿಕ್ ಬಂದಿತ್ತು. ನಾ 10 ಮಂದಿ ಬಿದ್ದಿದ ಮೇಲೆ ನಾ ಓಡ್ ಬಂದಿದ್ದೆ ಸರ್.